ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನನ್ನ ಸಂಕ್ರಾಂತಿಯ ವ್ಲಾಗ್ ಆಗಿರುತ್ತೆ. ಇಷ್ಟು ದಿನ ಇದಕ್ಕೆ ವಾಯ್ಸ್ ಓವರು ಕೊಡೋಕ್ಕಾಗಿರಲಿಲ್ಲ ಆ್ಯಂಡ್ ಇದನ್ನ ಪೋಸ್ಟು ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ನನಗೆ ಸ್ವಲ್ಪ ಕೆಮ್ಮು ಜಾಸ್ತಿ ಆಗಿತ್ತು. ಒಂದೆರಡು ಮಾತಾಡ್ತಿದ್ದಂಗೆ ಕೆಮ್ಮು ಜಾಸ್ತಿ ಆಗಿಬಿಡ್ತಿತ್ತು. ಅದಕ್ಕೆ ಇಷ್ಟು ದಿನ ವ್ಲಾಗ್ ಹಾಕಿಲ್ಲ. ಆ್ಯಂಡ್ ಫಸ್ಟ್ ನಾನು ಎಲ್ಲ ರೆಡಿ ಮಾಡ್ಕೊಂಬಿಟ್ಟೆ. ಕಡಲೆಕಾಯಿ, ಗೆಣಸು, ಅವರೆಕಾಯಿ ಇಷ್ಟನ್ನು ಫಸ್ಟು ಬೇಯಿಸ್ಕೊಳ್ಳೋಕ್ಕೆ ಒಂದು ಕುಕ್ಕರ್ಗೆ ಹಾಕಿಟ್ಬಿಟ್ಟೆ. ಒಂದು ಕಡೆ ಪಲಾವ್ಗೂ ಎಲ್ಲ ಹಚ್ಚಿಟ್ಕೊಂಡಿದ್ದೆ. ಅವರೆಕಾಯಿ ಪಲಾವ್ ಮಾಡೋಣ ಅಂತ. ಸಂಕ್ರಾಂತಿ ಆಗಿರೋದ್ರಿಂದ ಅವರೆಕಾಯಿ ಇರಲೇಬೇಕು, ಎಲ್ಲದಕ್ಕೂ ಸ್ಪೆಷಲ್ ಅವರೆಕಾಯಿ. ಅದಕ್ಕೇ ಅವರೆಕಾಯಿಂದನೇ ಪಲಾವ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಫಸ್ಟು ಎಲ್ಲ ಸ್ಪೈಸಸ್ ಹಾಕ್ಕೊಂಡು ಅದಕ್ಕೆ ತರಕಾರಿ, ಅವರೆಕಾಯಿ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡೋಕ್ಕೆ ಬಿಡಬೇಕು. ಅರಿಶಿನ ಉಪ್ಪು ಹಾಕ್ಕೊಂಡು ಸಹ ಫ್ರೈ ಮಾಡೋಕ್ಕೆ ಬಿಡಬೇಕು. ಅಷ್ಟರಲ್ಲಿ ಒಂದು ಮಸಾಲೆ ಸಹ ರುಬ್ಕೊಂಬಂದೆ. ಪಲಾವ್ಗೆ ಏನೇನು ಹಾಕಿ ಮಸಾಲೆ ರುಬ್ತೀವಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಚಕ್ಕೆ, ಲವಂಗ, ಕೊತ್ತಂಬರಿ ಎಲ್ಲನೂ ಹಾಕಿ ಅದು ಒಂದು ಪೇಸ್ಟ್ ಮಾಡ್ಕೊಂಡು ಬಂದೆ. ಅದನ್ನು ಅದಕ್ಕೆ ತರಕಾರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ದೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅಕ್ಕಿ ತೊಳೆದಾಕ್ಕೊಂಡು, ನಾನು ಸೊಸೈಟಿ ಅಕ್ಕಿಲೇ ಮಾಡ್ತಾಯಿದ್ದೀನಿ. ಅಕ್ಕಿ ತೊಳೆದಾಕ್ಕೊಂಡು 2 ವಿಜಿಲ್ ಕೂಗಿಸ್ಕೊಂಡೆ. ಈ ಕಡೆ ಮೊಸರು ಬಜ್ಜಿಗೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ, ಸೌತೆಕಾಯಿ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಇಷ್ಟು ಹಾಕಿ ಮೊಸರು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಎತ್ತಿಟ್ಕೊಂಡೆ. ಒಂದು ಕಡೆ ಮೊಸರು ಬಜ್ಜಿನೂ ರೆಡಿ ಆಯಿತು. ಕೋಸಂಬರಿಗೆ ಅಂತಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೊಂದು ಬಟ್ಲು ಇಟ್ಕೊಂಡು ಅದಕ್ಕೆ ಸೌತೆಕಾಯಿ, ಕ್ಯಾರೆಟು, ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ, ಆಮೇಲೆ ನೆನೆಸಿಟ್ಕೊಂಡಿರೋ ಹೆಸರು ಬೇಳೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಕರಿಬೇವು, ಇಂಗು, ಕರಿಬೇವು ಇರಲಿಲ್ಲ, ಕರಿಬೇವು ಹಾಕ್ಕೊಳ್ಳಿ ನೀವು. ಕರಿಬೇವು, ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದಕ್ಕೆ ಪೆಪ್ಪರ್ ಪೌಡ್ರ್, ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿಲ್ಲ. ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿದ್ರೆ ಅದ್ರ ಟೇಸ್ಟೇ ಲೆವೆಲ್ ಬೇರೆ ಇರುತ್ತೆ. ಉಪ್ಪು ನಮಗೆ ಎಷ್ಟು ಬೇಕು ಅದು ಸೈಡಿಗೆ ತೊಗೊಂಡು ಉಪ್ಪು ಹಾಕ್ಕೋಬೇಕು. ಎಲ್ಲದಕ್ಕೂ ಮಿಕ್ಸ್ ಮಾಡಿದ್ರೆ ನೀರು ಬಿಟ್ಕೊಂಡು ಬೇಗ ಅಳಿಸೋಗ್ಬಿಡತ್ತೆ. ಈ ಕಡೆ ಕೋಸಂಬರಿನೂ ರೆಡಿ ಆಯಿತು. ಸ್ವಲ್ಪ ಸ್ವೀಟ್ ಮಾಡೋಣ ಅಂತ ಹಾಲು ಖೀರ್ ಮಾಡ್ತಾಯಿದ್ದೀನಿ. ಬಾಣಲಿಲೇ ಮಾಡ್ಕೊಂಬಿಟ್ಟೆ ಹಾಲು ಖೀರನ್ನ. ಫಸ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ದ್ರಾಕ್ಷಿ, ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡೆ. ಶಾವಿಗೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಅದನ್ನ ಸೈಡ್ಗೆ ಎತ್ತಿಟ್ಕೊಂಡಾದಮೇಲೆ ಅದಕ್ಕೆ ಅರ್ಧ ಲೀಟ್ರ್ ಹಾಲು ಹಾಕ್ಕೊಂಡು ಚೆನ್ನಾಗಿ ಕೆನೆ ಬರೋವರೆಗೂ ಕುದಿಸ್ಕೊಂಡಾದಮೇಲೆ ಅದಕ್ಕೇ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಒಂದು ಸ್ವಲ್ಪ ಬಾದಾಮ್ ಪೌಡ್ರು ಹಾಕಿದ್ದೀನಿ. ಆಮೇಲೆ ಅದಕ್ಕೆ ಶಾವಿಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಶಾವಿಗೆ ಪಾಯಸ ರೆಡಿ ಆಗುತ್ತೆ. ಈಗಲೂ ಸಹ ನನಗೆ ವಾಯ್ಸ್ ಓವರ್ ಕೊಡೋಕ್ಕಾಗ್ತಾಯಿಲ್ಲ. ವಾಯ್ಸು ಕಟ್ ಮಾಡಿ ವಾಯ್ಸ್ ಓವರ್ ಕೊಡೋದಾಗ್ತಾಯಿದೆ. ಈಗಲೂ ನನಗಷ್ಟು ಕಮ್ಮಿ ಆಗಿಲ್ಲ ಕೆಮ್ಮು. ಅಂದರೆ ಒಂದು ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಅದಕ್ಕೆ ಇಷ್ಟು ದಿನ ವೀಡಿಯೋ ಹಾಕೋಕ್ಕಾಗಿರಲಿಲ್ಲ. ಸಾರಿ ಫ್ರೆಂಡ್ಸ್, ಲೇಟಾಗಿ ಪೋಸ್ಟ್ ಮಾಡ್ತಾ ಇರೋದಕ್ಕೆ. ಈ ಕೆಮ್ಮಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಎಲ್ಲ ಥರ ಮೆಡಿಕೇಷನ್ನು ತೊಗೊಂಡಿದ್ದಾಯಿತು, ಹಾಸ್ಪಿಟಲಿಗೆ ತೋರಿಸಿದ್ದಾಯಿತು, ಎಲ್ಲ ಆಯಿತು. ಆದರೂ ಕೆಮ್ಮು ಮಾತ್ರ ಕಮ್ಮಿ ಆಗ್ತಾಯಿಲ್ಲ. ವಾಯ್ಸ್ ಓವರ್ ಕೊಡೋಕ್ಕೂ ತುಂಬ ಹಿಂಸೆ ಆಗ್ತಾಯಿದೆ. ಆದರೂ ಇಷ್ಟು ದಿನ ಲೇಟ್ ಮಾಡಿದ್ದೀನಿ. ಇನ್ನೂ ಲೇಟ್ ಮಾಡಿದ್ರೆ ಆಗಲ್ಲ ಅಂತ ಕಷ್ಟಪಟ್ಟು ಇಷ್ಟಪಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಾನು ಇನ್ನೂ ಪೂಜೆನೇ ಮಾಡಿರಲಿಲ್ಲ. ಅಡುಗೆ ಮಾಡ್ತಾಯಿದ್ದೀನಿ ಒಳಗಡೆ. ನನ್ನ ಮಗಳು ಇಲ್ಲಿ ಬಂದು ಎಲ್ಲ ರಂಗೋಲಿಗೆಲ್ಲ ನೀರು ಹಾಕಿ ಹಾಳು ಮಾಡಿಟ್ಟಿದ್ಲು. ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅಂತ ಡವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ನನ್ನ ಮಗಳು. ನೈವೇದ್ಯ ಎಲ್ಲ ಇಟ್ಟು ದೇವ್ರಿಗೆ ಪೂಜೆ ಮುಗಿಸ್ಕೊಂಡೆ. ಅಲ್ಲಿ ನಮ್ಮ ದೇವ್ರ ಸ್ಟ್ಯಾಂಡು ಚಿಕ್ಕ ಇರೋದ್ರಿಂದ ನೈವೇದ್ಯ ಅಲ್ಲಿ ಮೇಲೆ ಇಡೋಕ್ಕಾಗಿಲ್ಲ ಅಂತ ಅಲ್ಲಿ ಸಂದಿಲಿ ಕೆಳಗಡೆ ಸ್ಟೆಪ್ ಇದೆಯಲ್ಲ ಅಲ್ಲಿಟ್ಟು ಪೂಜೆ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಇಟ್ಟರೆ ನನ್ನ ಮಗಳು ಎಲ್ಲ ಕೆಳಗಡೆ ಎಲ್ಲ ಚೆಲ್ಲಿ ಅಂಟ್ಬಿಡ್ತಾಳೆ ಅಂತ ಮೇಲೆ ಇಟ್ಟೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂಡಿ ಮಕ್ಕಳಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ಅದು ಲೇಟ್ ಆಗೋಯಿತು. ಅಮ್ಮ ಬರೋದು ಲೇಟ್ ಆಯಿತು. 6 ಗಂಟೆ ಆಯಿತು. 6 ಗಂಟೆ ಮೇಲೆ 6 ಗಂಟೆಗೆ ಜ್ಯೋತಿ ಬರುತ್ತೆ, ಮಕರ ಜ್ಯೋತಿ. ಅದನ್ನು ನೋಡ್ಬೇಕು ನಾನು. ಇದೊಂದು 5 ವರ್ಷದಿಂದ ಮಾಡ್ಕೊಂಬರ್ತಾಯಿದ್ದೀನಿ. 5 ವರ್ಷದಿಂದನೂ ಮಕರ ಜ್ಯೋತಿ ನೋಡಿದ ತಕ್ಷಣ ಮನೇಲಿ ದೀಪ ಹಚ್ತೀನಿ. ಹೋದ ವರ್ಷ ಮಾತ್ರ ಆಗಲಿಲ್ಲ. ಎಲ್ಲೋ ಸ್ವಲ್ಪ ಆಚೆ ಹೋಗಿದ್ವಿ ಅಂತ ಹೋದ ವರ್ಷ ಸ್ಕಿಪ್ ಆಯಿತು. ಅದಕ್ಕೆ ಬೇಡ ಬಿಡಮ್ಮ ಇನ್ನೇನು ಜ್ಯೋತಿ ಟೈಮು ಅಂತ ಹೇಳಿ ಕ್ಯಾನ್ಸಲ್ ಮಾಡಿದೆ.
ಮಕರ ಜ್ಯೋತಿ ನೋಡಿ ದೀಪ ಹಚ್ಚಿ ಅದಾದಮೇಲೆ ಮನಸ್ಸಿಗೆ ಒಂಥರ ನೆಮ್ಮದಿ ಇರುತ್ತೆ. ಆ ನೆಮ್ಮದಿ ಲೆವೆಲ್ಲೇ ಬೇರೆ. ಪೂಜೆ ಎಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತು ನೆಮ್ಮದಿಯಿಂದ ಕೂತ್ಕೊಳ್ಳೋಣ ಅನ್ನೋಷ್ಟರಲ್ಲಿ ನನ್ನ ಮಕ್ಕಳಿಬ್ಬರು ಜಗಳ ಸ್ಟಾರ್ಟ್ ಮಾಡಿದ್ರು. ಹಾಗೆ ನೋಡಿ ನನ್ನ ಮಗಳು ಬೈಯೋದಂತೂ ಕಿಂಚಿಷ್ಟು ಅರ್ಥ ಆಗ್ತಾ ಇರಲಿಲ್ಲ. ಆದರೂ ಅವರಿಬ್ಬರು ಕಿತ್ತಾಡೋದು ನೋಡೋಕೆ ಒಂಥರ ಚೆನ್ನಾಗಿತ್ತು. ನಾನು ಕೂತ್ಕೊಂಡು ಮಜಾ ತಗೊಳ್ತಾ ಇದ್ದೆ. ಆ ಲೆವೆಲಿಗೆ ಕಿತ್ತಾಡ್ತಾಯಿದ್ರು. ಅದು ಅವಳ ಪಾಪು ಅಂತೆ. ಅವಳ ಪಾಪುನ ಯಾರೋ ಮುಟ್ಬಾರ್ದಂತೆ ಅಂತ ಅವ್ರ ಅಣ್ಣನ ಹತ್ರ ಜಗಳ ಮಾಡ್ತಾಯಿದ್ಲು. ನನ್ನ ಪಾಪು ಮುಟ್ತೀಯ, ನನ್ನ ಪಾಪು ಎತ್ತೆಸಿತೀಯ ಅಂತ ಜಗಳ ಮಾಡ್ತಾಯಿದ್ಲು. ಆಮೇಲೆ ಎತ್ತೆಸಿತಾನೆ ಅಂತ ತೊಗೊಂಬಂದು ನನ್ನ ಹತ್ರ ಕೊಟ್ಟಳು. ನನ್ನ ಮಗ ಸುಮ್ಮನೆ ನಡಿ ನೀನು ಮನೆ ಬಿಟ್ಟು ಆಚೆಗೆ ಅಂತ ಹೇಳ್ಕೊಂಡೋಗಿ ಅಡುಗೆ ಮನೆಗೆ ಬಿಟ್ಟರೆ ತಿರ್ಗಾ ವಾಪಸ್ ಬಂದು ಅವನಿಗೆ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಇವರಿಬ್ಬರು ಹಿಂಗೆ ಕಿತ್ತಾಡ್ಕೊಂಡಿರೋದು ನೋಡೋಕ್ಕೆ ಚಂದ. ಮಕ್ಳು ಏನು ಮಾಡಿದ್ರು ಚಂದನೇ ಅಲ್ವಾ ಫ್ರೆಂಡ್ಸ್. ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ನನ್ನ ಸಂಕ್ರಾಂತಿಯ ವ್ಲಾಗ್. ಲೇಟಾಗಿ ಪೋಸ್ಟ್ ಮಾಡ್ತಿರೋದಕ್ಕೆ ಸಾರಿ ಫ್ರೆಂಡ್ಸ್. ಈಗಲೂ ನನ್ನ ವಾಯ್ಸು ಕ್ಲಿಯರ್ ಆಗಿಲ್ಲ. ಬಟ್ ವಿಡಿಯೋನ ಕಟ್ ಮಾಡ್ಕೊಂಡು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಕೊನೆವರೆಗೂ ವಿಡಿಯೋ ನೋಡಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಇದೇ ಥರ ನಿಮ್ಮ ಪ್ರೀತಿ ಇರಲಿ.